ಮಗಳ ವರ್ತನೆ ಯಾಕೋ ಸರಿಯಾಗಿಲ್ಲ. ಇಂಥದೊಂದು ಅನುಮಾನ ಗೋಪಾಲರಾವರನ್ನು ಒಂದು ವಾರದಿಂದ ಬಿಡದೇ ಕಾಡುತ್ತಿತ್ತು. ಅದಕ್ಕೆ ಸರಿಯಾಗಿ ಎಸ್ಎಸ್ಎಲ್ಸಿ ಓದುತ್ತಿದ್ದ ಅವನ ಮಗಳು ಶ್ವೇತಾ ನೇರ ಮಾತಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದಳು. ಈತ ಆಫೀಸಿನಿಂದ ಬರುವ ವೇಳೆಗೆ ಹೋಂವರ್ಕ್ ಎಂದೋ ಪ್ರಾಜೆಕ್ಟ್ ವರ್ಕ್ ಎಂದೋ ಬಿಸಿಯಾಗಿರುತ್ತಿದ್ದಳು. ಬೆಳಗ್ಗೆಯಂತೂ ಟ್ಯೂಷನ್ನ ನೆಪದಲ್ಲಿ ಹೋಗಿಬಿಟ್ಟರೆ ಆಕೆ ಮನೆಗೆ ಬರುವ ವೇಳೆಗೆ ಗೋಪಾಲರಾಯರು ಆಫೀಸಿಗೆ ಹೊರಟು ನಿಂತಿರುತ್ತಿದ್ದರು. ತುಂಬ ವರ್ಷಗಳಿಂದಲೂ ಇದೇ ಪರಿಸ್ಥಿತಿ ಇತ್ತು ನಿಜ. ಆದರೆ ಈ ಹಿಂದಿನೆಲ್ಲ ಮಗಳ ಮಾತು ವರ್ತನೆ ಎರಡರಲ್ಲೂ ಗೋಪಾಲರಾವ್ಗೆ ಚಿಕ್ಕದೊಂದು ಅನುಮಾನವೂ ಬಂದಿರಲಿಲ್ಲ. ಮಗಳು ಹೀಗೆ ಮುಖಮ್ಮರೆಸಿಕೊಂಡು ಓಡಾಡ್ತಾಳೆ ಅಂದರೆ ಏನೋ ಅನಾಹುತ ನಡೆದಿದೆ ಅಂದ್ಕೊಂಡರು ಗೋಪಾಲರಾವ್. ಹೇಳಿ ಕೇಳಿ ಮಗಳಿಗೆ 15 ತುಂಬಿದೆ. ಯಾರಾದ್ರೂ ಹುಡುಗ ಇವಳಿಗೆ ಲವ್ ಲೆಟರ್ ಕೊಟ್ಟುಬಿಟ್ಟ? ವಯಸ್ಸಿನ ಹುಚ್ಚು ಆವೇಶದಲ್ಲಿ ಮಗಳೂ ಅದನ್ನು ಒಪ್ಪಿಬಿಟ್ಟರೆ ಅದೇ ಕಾರಣದಿಂದ ನಮಗೆ ಸಿಗದೇ ಓಡಾಡ್ತಾ ಇದ್ದಾಳಾ ಎಂದೆಲ್ಲ ಕಲ್ಪಿಸಿಕೊಂಡರು ಗೋಪಾಲರಾವ್. ಹೆಂಡತಿ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾಳಲ್ಲ, ಅವಳಿಗೆ ಈ ವಿಷಯ ಗೊತ್ತಾದರೆ ರಂಪ ರಾಮಾಯಣವಾದೀತು. ಅವಳಿಗೆ ಬಿಪಿ ಶುಗರ್ ಎರಡೂ ಇದೆ. ಏನಾದ್ರೂ ಫಜೀತಿಯಾದ್ರೆ ಕಷ್ಟ. ಅವಳಿಗೆ ಗೊತ್ತಾಗುವ ಮೊದಲೇ ನಾನೀ ಪರಿಸ್ಥಿತಿನ ಹ್ಯಾಂಡಲ್ ಮಾಡಬೇಕು ಎಂದುಕೊಂಡ ಗೋಪಾಲರಾವ್ ಅದೊಂದು ಶನಿವಾರ ಮಧ್ಯಾಹ್ನ ದಿಢೀರನ ಮನೆಗೆ ಬಂದೇ ಬಿಟ್ಟರು. ಆಗಲೂ ಮಗಳೂ ಮನೆಯಲ್ಲಿರಲಿಲ್ಲ. ಸ್ಕೂಲಿಂದ ಬಂದವಳು ಎಲ್ಲಿಗೆ ಹೋದಳು? ಹಾಗೆ ಹೋಗುವ ಮುನ್ನ ಒಂದು ಪತ್ರ ಬರೆದಿಟ್ಟು ಹೋಗಬಾರದಿತ್ತ? ಅಥವಾ ಅವರ ಅಮ್ಮನಿಗೇನಾದ್ರೂ ಈ ವಿಷಯವಾಗಿ ಮೊದಲೇ ಹೇಳಿದ್ದಾಳಾ? ಇಂಥದೇ ಯೋಚನೆಯಲ್ಲಿ ಗೋಪಾಲರಾವ್ ಹಣ್ಣಾಗಿ ಹೋದ. ಅವರಿಗೆ ಬರ್ತ ಉತ್ತರ ಸಿಗಲೇ ಇಲ್ಲ. ನಂತರ ಏನು ಮಾಡಲು ತೋಚದೆ ಒಂದು ಅನುಮಾನವನ್ನು ಕಾಂಗೈಯಲ್ಲಿ ಹಿಡಿದುಕೊಂಡೇ ಗೋಪಾಲರಾವ್ ಒಳಗಡೆ ನಡೆದು ಬಂದ. ಒಂದೆರಡು ನಿಮಿಷಗಳ ನಂತರ ಮಗಳ ರೂಮಿನ ಕದ ತೆರೆದು ಸುಮ್ಮನೆ ಹಾಗೊಮ್ಮೆ ನೋಡಿದರು. ಮಂಚದ ಮೇಲೆ ಒಂದು ಕವರ್ ಬಿದ್ದಿರುವುದು ಕಾಣಿಸಿತು. ಈತ ಕುತೂಹಲದಿಂದ ಅತ್ತ ನೋಡಿದರೂ ಅದರ ಮೇಲೆ ಅಪ್ಪನಿಗೆ ತುಂಬ ಪ್ರೀತಿಯಿಂದ ಎಂದು ಬರೆದಿತ್ತು. ಅಚ್ಚರಿ ಕುತೂಹಲದಿಂದಲೇ ಗೋಪಾಲರಾವ್ ಕವರ್ ಒಡೆದ. ಒಳಗಿದ್ದ ಪತ್ರದಲ್ಲಿ ಹೀಗೊಂದು ವಿವರಣೆ ಇತ್ತು. ಮೈ ಡಿಯರ್ ಪಪ್ಪ, ಕ್ಷಮಿಸು. ಒಂದು ದೊಡ್ಡ ಸಂಕಟ ಮತ್ತು ನೋವಿನಿಂದ ನಿನಗೆ ಈ ಪತ್ರ ಬರೀತಾ ಇದ್ದೀನಿ. ಈ ವಿಷಯ ತಿಳಿದು ನಿನಗೆ ಬೇಸರ ಆಗುತ್ತೆ, ಸಿಟ್ಟು ಬರುತ್ತೆ. ಒಂದು ವೇಳೆ ನಾನು ಮನೆಯಲ್ಲೇ ಇದ್ದೇ ನಿನ್ನೊಂದಿಗೆ ಈ ವಿಷಯ ಹೇಳಿದ್ದಿದ್ದರೆ ಮಮ್ಮಿನೂ ನೀನು ಜಗಳಕ್ಕೆ ನಿಲ್ತಾ ಇದ್ರಿ. ಮಗಳು ನಿನ್ನಿಂದಲೇ ಹಾಳಾಗಿದ್ದು ಅಂತ ಪರಸ್ಪರ ದೂರ್ತಾ ಇದ್ರಿ. ರಂಪ ರಾಮಾಯಣ ಮಾಡಿಬಿಡ್ತಾ ಇದ್ರಿ. ಅಂಥದೊಂದು ಸೀನ್ ನೋಡಬಾರದು ಅಂತ ನೀ ಹೀಗೆ ಒಂದು ಪತ್ರ ಬರೆಯುವ ನಿರ್ಧಾರಕ್ಕೆ ಬಂದೆ ಕಣಪ್ಪ. ನೇರವಾಗಿ ಹೇಳಿಬಿಡ್ತಾ ಇದ್ದೀನಿ. ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಸಂತೋಷ್ ಕಣಪ್ಪ. ಅಂದ ಹಾಗೆ ಈ ಸಂತೋಷ್ ನನ್ನ ಕ್ಲಾಸ್ಮೇಟ್ ಅಲ್ಲ, ಹಿಂದಿನ ಬೀದಿಯ ಮಾರ್ವಾಡಿ ಹುಡುಗನೂ ಅಲ್ಲ. ಅವನು MBBS ಡ್ರಾಪ್ ಔಟು. ಆಗ್ಲೇ 35 ವರ್ಷ ಆಗಿದೆಯಪ್ಪ ಅವನಿಗೆ. ಹಾಗಿದ್ದರೂ ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ. ಜೋರಾಗಿ ಬೈಕ್ ಓಡಿಸ್ತಾನೆ. ಸಖತ್ತಾಗಿ ಹಾಡ್ ಹೇಳ್ತಾನೆ. ಥೇಟ್ ರಜನಿ ತರಾನೇ ಸಿಗರೆಟ್ ಸೇಗ್ತಾನೆ. ಅವನ್ ಜೊತೆಗಿದ್ರೆ ನನಗಂತೂ ಯಾರಂದ್ರೆ ಯಾರೂ ನೆನ್ಪಾಗೋದಿಲ್ಲ. ನಾನಂತೂ ಅವನನ್ನ ಪ್ರೀತಿಯಿಂದ ಸಂತು ಅಂತೀನಿ. ಅವನಿಗೆ ಗಾಬರಿ ಆಗ್ಬೇಕು, ಅಷ್ಟೂ ಪ್ರೀತಿ ಮಾಡ್ತಾ ಇದ್ದೀನಿ. ಮೊನ್ನೆ ವ್ಯಾಲೆಂಟೈನ್ಸ್ ಡೇ ಮುಗೀತಲ್ಲ, ಅವತ್ತಿಬ್ರು ಕಾಫಿ ಡೇಗೆ ಹೋಗಿದ್ವಿ. ಇಡೀ 4 ಗಂಟೆ ಅಲ್ಲಿದ್ವಿ. ನಂತರ ಸಂತೋಷ್ ನನ್ನನ್ನ ಅವನ ರೂಮಿಗೆ ಕರ್ಕೊಂಡು ಹೋದ. ಇಡೀ ಮನೇಲಿ ನಾವಿಬ್ರೇ. ಅವನು ದಿಢೀರನೆ ಹತ್ರ ಬಂದ. ಶ್ವೇತಾ ಅಂದ. ಮೈ ಮುಟ್ಟಿದ್ದ, ಮುತ್ತು ಕೊಟ್ಟ, ಕಣ್ಣೊಡ್ದ. ಆಮೇಲೆ ಅನಾಮತಾಗಿ ತಪ್ಕೊಂಡು ನಿನ್ಗುನ್ಗೆ 10 ಮಕ್ಕಳನ್ನ ಕೊಡ್ಬೇಕಿ ಕಣಿ ಶ್ವೇತಾ ಅಂದ. ಆಯ್ತು ಡಿಯರ್ ಅನ್ನದೇ ಇರಕ್ಕೆ ನನಗೆ ಮನಸ್ಸಾಗ್ಲಿಲ್ಲ. ಹೌದಪ್ಪ, ನಾನೀಗ ಗರ್ಭಿಣಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ. ಸಂತೋಷ್ಗೆ ಹುಡುಗಿರ್ ಹುಚ್ಚು ವಿಪರೀತ. ಈಗಾಗಲೇ ಅವನಿಗೆ 5-6 ಮಂದಿ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ನನಗೀ ಗೊತ್ತು. ಇದೆಲ್ಲ ಗೊತ್ತಿದ್ದೂ ನಾನವನನ್ನ ಇಷ್ಟಪಟ್ಟಿದ್ದೀನಿ. ಅವನೊಂದಿಗೆ ಬದುಕ್ತಾ ಇದ್ದೀನಿ. ಬದುಕೋಕೆ ಏನ್ ಮಾಡ್ತೀರಾ? ಹಣ ಸಂಪಾದನೆಗೆ ಯಾವ ಮಾರ್ಗವಿದೆ ಅಂತೀಯ ಅಲ್ವಾ? ಹೌದು, ಹೊಟ್ಟೆಪಾಡಿಗೆ ಅಂತಾನೆ ಬ್ರೌನ್ ಶುಗರ್ ಮಾರು ಕೆಲಸ ಮಾಡ್ತಾನೆ ಸಂತೋಷ್. ಆಗೊಮ್ಮೆ ಈಗೊಮ್ಮೆ ನಾನು ಅವನ ಜೊತೆ ಕೈ ಜೋಡಿಸ್ತೀನಿ. ಡ್ರಗ್ಸ್ ತಗೊಳ್ಳೋದು ಈಗ ಎಲ್ಲ ಕಡೆ ಕಾಮನ್ ಅಲ್ವಾ? ಹಾಗಾಗಿ ನಮಗಂತೂ ಯಾವುದೇ ಪಾಪ ಪ್ರಜ್ಞೆ ಕಾಡ್ತಾ ಇಲ್ಲ. ಬೇಸರ ಮಾಡ್ಕೋಬೇಡ ಉಪ್ಪ. ಅಂದಾಜು ಇನ್ನೂ 10 ವರ್ಷಗಳ ನಂತರ ನಿನಗೆ ಸಿಗ್ತೀನಿ. ಆ ಹೊತ್ತಿಗೆ ಏಡ್ಸ್ಗೆ ಖಂಡಿತ ಒಂದು ಔಷಧಿ ದೊರಕಿರತ್ತೆ. ಆ ಔಷಧಿಯಿಂದಲೇ ನನ್ನ ಸಂತೋಷನ್ ಕಾಯಿಲೆ ವಾಸಿಯಾಗಿರತ್ತೆ. ಇದನ್ನು ಜಾಸ್ತಿ ವಿವರಿಸಿ ಹೇಳ್ಬೇಕಿಲ್ಲ ಅಲ್ವೇನಪ್ಪ? ಒಂದು ವೇಳೆ ಅವನು ಇಲ್ಲದಿದ್ದರೂ ಅವನ ನೆನಪಿಗೆ ಮಕ್ಕಳಿದ್ದಾರಲ್ಲ, ಆ ನಿನ್ನ ಮೊಮ್ಮಕ್ಕಳೊಂದಿಗೆ ನಿನ್ನೆಡೆಗೆ ಓಡಿ ಬರ್ತೀನಿ. ಚೆಕ್ಕಂದಿನಿಂದ ಗಿಣಿಮರಿಯ ಥರ ಬೆಳೆಸಿದ್ದು ನೀನು. ಅಂಥ ನಿನಗೆ ಒಂದು ಮಾತು ಹೇಳದೆ ಬಂದುಬಿಟ್ಟೆ. ಕ್ಷಮಿಸ್ಬಿಡಪ್ಪ ಪ್ಲೀಸ್. ನಿನ್ನ ಮುದ್ದಿನ ಮಗಳು ಶ್ವೇತಾ. ಪತ್ರ ಓದಿ ಮುಗಿಸಿದ ಗೋಪಾಲರಾವ್ ಸಂಪೂರ್ಣ ಬೆವತ್ ಹೋಗಿದ್ದ. ಮುದ್ದಿನ ಮಗಳನ್ನು ಸಾಕಿದ್ದು, ಆಡಿಸಿದ್ದು, ಗದರಿಸಿದ್ದು, ಕಥೆ ಹೇಳಿದ್ದು, ಉಯ್ಯಾಲೆಯಲ್ಲಿ ಜೀಕಿದ್ದು, ತುತ್ತು ಕೊಟ್ಟಿದ್ದು ಎಲ್ಲವೂ ಅವನಿಗೆ ಒಂದೊಂದಾಗಿ ನೆನಪಾಯಿತು.
ಈಗ ಏನು ಮಾಡಬೇಕು ಎಂದು ತೋಚದೆ ಆತ ತಬ್ಬಿಬ್ಬಾಗಿ ನಿಂತಿದ್ದಾಗಲೇ ಆ ಪತ್ರದ ಕೆಳಗೆ PTO ಎಂದು ಬರೆದಿದ್ದೂ ಕಾಣಿಸಿತು. ಶಿವನೇ, ಇನ್ನೂ ಯಾವ ಕೆಟ್ಟ ಸುದ್ದಿ ಓದಬೇಕೋ ಎಂದುಕೊಂಡು ಗೋಪಾಲರಾಯರು ನಡುಗುತ್ತಲೇ ಆ ಪತ್ರ ತಿರುಗಿಸಿದರು. ಅಲ್ಲಿ ಹೀಗಿತ್ತು: ಅಪ್ಪ, ಈವರೆಗೆ ನೀನು ಓದಿದೆಯಲ್ಲ ಅದಷ್ಟೂ ಸುಳ್ಳು, ದೊಡ್ಡ ಸುಳ್ಳು. ನಮ್ಮ ಸ್ಕೂಲ್ನಲ್ಲಿ ಕೊಡುವ ಪ್ರೋಗ್ರೆಸ್ ರಿಪೋರ್ಟ್ ಇದೆಯಲ್ಲ, ಅದಕ್ಕಿಂತ ಕೆಟ್ಟ ಸಂಗತಿಗಳು ಅದೆಷ್ಟೂ ಇವೆ ಎಂದು ನಿನಗೆ ನೆನಪು ಮಾಡಿಕೊಡಲು ಸುಮ್ಮನೆ ಹೀಗೆಲ್ಲ ಬರಿಬೇಕಾಯ್ತು. ಮತ್ತೆ ಹೇಳ್ತಿದ್ದೀನಿ, ಇದೆಲ್ಲ ಸುಳ್ಳು. ಅಲ್ಲೇ ಟೇಬಲ್ ಕೆಳಗೆ ನನ್ನ ಪ್ರೋಗ್ರೆಸ್ ರಿಪೋರ್ಟ್ ಇದೆ. ನೋವಿನ ವಿಚಾರ ಏನೆಂದರೆ ನಾನು C ಗ್ರೇಡ್ ಬಂದಿದ್ದೀನಿ. ಸಾರಿ, ಮುಂದಿನ ತಿಂಗಳು A ಗ್ರೇಡೇ ಬರ್ತೀನಿ. ಈಗ ಅದಕ್ಕೆ ಸಹಿ ಹಾಕು ಪ್ಲೀಸ್. ಅಮ್ಮನ ಜೊತೆ ಇದೇ ವಿಷಯಕ್ಕೆ ಜಗಳ ಆಡಬೇಡ. ಇಲ್ಲೇ ಪಕ್ಕದ ಮನೆ ಆಂಟಿ ಹತ್ರ ಗೋರಂಟಿ ಹಾಕಿಸ್ಕೊಳ್ತಾ ಇದ್ದೀನಿ. ನೀನು ಬೈಯೋದಿಲ್ಲ ಅಂತಾದ್ರೆ ಸುಮ್ಮನೆ ಒಂದ್ಸಲ ಕೂಗು, ಓಡಿ ಬರ್ತೀನಿ. ನಿಂಗೊತ್ತಾ ಅಪ್ಪ, ಐ ಲವ್ ಯು ವೆರಿ ವೆರಿ ಮಚ್. ನಿನ್ನ ತುಂಟ ಮಗಳು ಶ್ವೇತಾ. ಮಗಳ ಜಾಣತನದ ಬಗ್ಗೆ ಹೆಮ್ಮೆಯೂ ತನ್ನ ಅನುಮಾನದ ಬಗ್ಗೆ ನಾಚಿಕೆಯೂ ಒಮ್ಮಗೇ ಆಯಿತು ಗೋಪಾಲರಾವ್ಗೆ. ಆತ ಮೇಲಿಂದ ಮೇಲೆ ಭಾವುಕನಾದ. ಒಂದು ಪತ್ರದ ಮೂಲಕ ತನ್ನ ಯೋಚನೆಯ ಮಟ್ಟವನ್ನೇ ಬದಲಿಸಿದ ಮಗಳನ್ನು ನೆನೆದು ಅವನಿಗೆ ಖುಷಿ ಹೆಚ್ಚಾಯಿತು. ಗಂಟಲು ಉಬ್ಬಿ ಬಂತು. ಉಕ್ಕಿ ಬಂದ ಕಂಬನಿ ಒರೆಸಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಶ್ವೇತಾ ಎಂದು ಕರೆದ. ಹೇಳಿ ಕೇಳಿ ಇದು ಪರೀಕ್ಷೆ ಶುರುವಾಗುವ ಸಮಯ. ಪ್ರಿಪರೇಟರಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತಗೊಂಡು ಮುಖ ತೋರಿಸದೆ ಒದ್ದಾಡಿ ಹೋಗುವ ಮಕ್ಕಳನ್ನು ಬೈಬೇಡಿ, ಸುಮ್ಮನೆ ಅನುಮಾನಿಸಬೇಡಿ ಎಂದು ಎಲ್ಲ ಪೋಷಕರಿಗೂ ಹೇಳಬೇಕಾಗಿದ್ದರಿಂದ ಈ ಕಥೆ ಮತ್ತು ಪತ್ರ ಸೃಷ್ಟಿಯಾಯಿತು. ಉಳಿದಂತೆ ಎಲ್ಲವೂ ಮಾಮೂಲು. ನಮಸ್ಕಾರ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.